ನಾವು ತಿಳಿದ ಸಂಗತಿಗಿಂತ ಆಚೆಗೊಂದು ಶಕ್ತಿ ನಮ್ಮನ್ನು ಸದಾ ರಕ್ಷಿಸ್ತಾ ಇರುತ್ತೆ ಅನ್ನುವ ಭರವಸೆಯನ್ನೇ ನಾವು ಕಳ್ಕೊಂಡದ್ರಿಂದ ಮತ್ತು ಒನ್ ಲೈಫ್ ಅನ್ನುವ ಒಂದು ವಿಚಿತ್ರವಾದ ವಾದಕ್ಕೆ ಬಿದ್ದು ಹಿಂದಿನದ್ದೇನಿದೆ ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನುವ ಪರಿಚಯ ಇಲ್ಲ, ಈಗ ಆಗ್ತಾ ಇರುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕಾರಣಗಳನ್ನೇ ತಿಳಿಯಲಿಕ್ಕಾಗದೆ ತುಂಬ ಒಂಥರ ಗೊಂದಲದಲ್ಲಿ ಇದ್ದೇವೆ ನಾವು. ಅಂದರೆ ಇವತ್ತಿನ ಸಮಾಜದ ಹೊಸ ಪೀಳಿಗೆ ಅಂತಹ ಒಂದು ದುಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಅಂತಹ ಒಂದು ಗೊಂದಲದ ವಾತಾವರಣವನ್ನು ಪರಿಹರಿಸುವ ಮಾತಾಗಿ ಯುಧಿಷ್ಠಿರ ಇಲ್ಲೊಂದು ಸುಂದರವಾದ ಸ್ತೋತ್ರವನ್ನು ನಮ್ಮ ಮುಂದೆ ಇತ್ತಿದ್ದಾನೆ. ಲಕ್ಷ್ಮಿಯ ವರ್ಣನೆಯ ಜೊತೆಗೆ ದುರ್ಗಾ ರೂಪದಲ್ಲಿ ಆಕೆಯನ್ನು ಚಿಂತಿಸುವ ಬಗೆ ಅತ್ಯಂತ ಸುಂದರವಾದದ್ದು. ನಮ್ಮ ಮನಸ್ಸಿನಲ್ಲೂ ಅನೇಕ ದುರ್ಗಗಳು ಅಂದರೆ ಕೋಟೆಗಳು ಏರ್ಪಟ್ಟಿವೆ, ಬಗೆ ಬಗೆಯ ಕೋಟೆಗಳು. ಭಯದ ಕೋಟೆ, ಮೃತ್ಯುವಿನ ಕೋಟೆ, ಸಂದೇಹದ ಕೋಟೆ, ಯಾರನ್ನು ನಂಬುವುದು ಬಿಡುವುದು ಅನ್ನುವುದರ ಕೋಟೆ. ಇಂತಹ ಕೋಟೆ ಕೊತ್ತಲಗಳಿಂದ ಕೊಂಪೆಗಳಲ್ಲಿ ಮುಳುಗಿ ನಾವು ಕತ್ತಲೆಯ ಕೀಟದಂತೆ ಒದ್ದಾಡ್ತಾ ಇರುವ ಸ್ಥಿತಿಯಲ್ಲಿ ಆ ದುರ್ಗಗಳನ್ನೆಲ್ಲ ಕತ್ತರಿಸಿ ಬೆಳಕನ್ನು ಚೆಲ್ಲುವ ಓ ತಾಯಿ, ನನ್ನೊಳಗೆ ಮಾನಸಿಕವಾದ ದುಗುಡಗಳನ್ನೆಲ್ಲ ಪರಿಹರಿಸಿ ಪರಿಸರದಲ್ಲಿ ಒದಗಬಹುದಾದ ದುರ್ಗತಿಗಳನ್ನೆಲ್ಲ ದೂರೀಕರಿಸಿ ನಾನು ಬೆಳಕಿನ ಹಾದಿಯತ್ತ ನಿನ್ನತ್ತ ನಡೆಯಬೇಕಿದೆ ಅಂತ. ಅದೂ ಕೂಡ ನೀನು ನಾರಾಯಣ ವರಪ್ರಿಯೇ, ನಾರಾಯಣನ ಕಡೆಯ ದಾರಿಯನ್ನು ಕಂಡು ನಮ್ಮನ್ನು ಆ ದಾರಿಯಲ್ಲಿ ನಡೆಸುವವಳು. ನಡೆಸುವುದಕ್ಕಾಗಿ ನಾನು ಬಾಗಿದ್ದೇನೆ, ಬೇಡ್ತಾ ಇದ್ದೇನೆ, ನನ್ನನ್ನು ರಕ್ಷಿಸು ಅಂತನ್ನುವ ಈ ಅನುಸಂಧಾನಕ್ಕೆ ನಾವು ತೊಡಗುವುದಾಗಲಿ. ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ. ದುರ್ಗಾತ್ ತಾರಯಸೆ ದುರ್ಗೆ ತತ್ವಂ ದುರ್ಗಾ ಸ್ಮೃತಾ ಜನೈಃ. ಹೀಗೊಂದು ಸುಂದರವಾದ ಮಾತನ್ನು ಸೇರಿಸಿಕೊಂಡ ಸ್ತೋತ್ರ ದುರ್ಗಾ ಸ್ತೋತ್ರ. ಎಲ್ಲ ಸಚ್ಚಿಂತಕರನ್ನು ಈ ಸ್ತೋತ್ರದ ಅನುಸಂಧಾನಕ್ಕಾಗಿ ಬರಮಾಡಿಕೊಳ್ತಾ ಮಹಾಭಾರತದಲ್ಲಿ ಬಂದ ಅಪೂರ್ವವಾದ ಒಂದು ದುರ್ಗಾ ಸ್ತುತಿಯನ್ನು ಈಗ ನೋಡೋಣ. ವಿರಾಟನಗರದ ಪ್ರವೇಶದ ಸಂದರ್ಭ. ಮೊದಲ 12 ವರ್ಷಗಳ ಕಾಡು ವಾಸವನ್ನು ಮುಗಿಸಿ ಮುಂದೆ 1 ತಿಂಗಳ ಅಜ್ಞಾತವಾಸವನ್ನು ದುರ್ಯೋಧನ ಏನು ಷರತ್ತಾಗಿ ವಿಧಿಸಿದ್ದ ಅದನ್ನು ಯಶಸ್ವಿಯಾಗಿ ನಡೆಸುವುದು ಹೇಗೆ ಅಂತ ಒಂದು ಚರ್ಚೆ ನಡೆದಿತ್ತು. ಚರ್ಚೆಗೆ ರೂಪವೂ ಸಿಕ್ಕಿತು. ಅದರ ಪರಿಣಾಮವಾಗಿ ಅವರು ಹೇಳಿದಂತೆ ಅತ್ಯಂತ ಪ್ರಸಿದ್ಧವಾದ ನಗರದಲ್ಲಿ 6 ಜನರು ಒಟ್ಟಿಗೆ ಇದ್ದುಕೊಂಡು ಆ 1 ವರ್ಷವನ್ನು ಕಳೆಯಬೇಕು ತಿಳಿಯದಂತೆ. ಅದಕ್ಕೆ ತುಂಬ ಯೋಚನೆ ಮಾಡಿದ್ದಾರೆ. ಅಕ್ಕಪಕ್ಕದ ಹಸ್ತಿನಾವತಿಗೆ ಸುತ್ತಮುತ್ತ ಏನೇನು ದೇಶಗಳಿವೆ, ದೂರ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕಾಗಿ ವಿರಾಟನ ಮತ್ಸ್ಯನಗರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ಕಳೆಯುವುದು ಅಂತ ತೀರ್ಮಾನಿಸಿ ಆ ಊರಿನ ಹೊರಭಾಗದಲ್ಲಿದ್ದ ಒಂದು ಮಸಣವನ್ನು ಪ್ರವೇಶಿಸಿ ಅಲ್ಲಿ ತಮ್ಮ ಕೈಯಲ್ಲಿದ್ದ ಅಪೂರ್ವವಾದ ಆಯುಧಗಳನ್ನೆಲ್ಲ ಶಮೀವೃಕ್ಷದ ಗೆಲ್ಲಿಗೆ ಗಂಟು ಹಾಕಿ ಜೋರಾಗಿ ಉದ್ಘೋಷಣೆ ಮಾಡುತ್ತಾ ನಮ್ಮ ತಾಯಿ ತೀರಿಕೊಂಡಿದ್ದಾಳೆ, ನಮ್ಮ ಸಂಪ್ರದಾಯದಂತೆ ನಮ್ಮ ಮನೆತನದ ನಿಯಮದಂತೆ ನಾವು ನಮ್ಮ ತಾಯಿಯ ಶರೀರವನ್ನು ಸುತ್ತಲಿರುವ ಪ್ರಾಣಿ ಪಕ್ಷಿಗಳಿಗಾಗಿ ಮೇತು ಹಾಕಿದ್ದೇವೆ ಅಂತ ಮಾತಾಡುತ್ತಾ ಹೊರಕ್ಕೆ ಬಂದಿದ್ದಾರೆ. ವಿರಾಟನ ನಗರವನ್ನು ಪ್ರವೇಶಿಸುವ ಮುನ್ನ 5 ಜನರು ಕೂಡ ಜಯೋ ಜಯೇಶೋ ವಿಜಯೋ ಜಯತ್ಸೇನೋ ಜಯದ್ಬಲಃ ಅನ್ನುವ ಹೆಸರುಗಳೊಂದಿಗೆ
ಆಪತ್ಸು ನಾಮಭಿಸ್ತ್ವೇತೈ ಸಮಾಹ್ವಾಮ ಪರಸ್ಪರಂ. ನಾವು ಪರಸ್ಪರ ಜಯ, ಜಯೇಶ, ವಿಜಯ, ಜಯತ್ಸೇನ ಮತ್ತು ಜಯದ್ಬಲ ಅನ್ನುವ ಹೆಸರಿನೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳೋಣ ಅಂತ ಮಾತಾಡಿಕೊಂಡು ನಗರವನ್ನು ಪ್ರವೇಶಿಸುವ ಮುನ್ನ 13ನೇ ವರ್ಷವನ್ನು ಯಶಸ್ವಿಯಾಗಿ ಕಳೆಯುವುದಕ್ಕಾಗಿ ದುರಿತಗಳನ್ನು ಪರಿಹರಿಸುವ ದುರ್ಗಾದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸ್ತಾರೆ. ಹಾಗೆ ದುರ್ಗಾದೇವಿಯನ್ನು ಪ್ರಾರ್ಥಿಸುವಾಗ ಬಂದ ಸಾಲುಗಳನ್ನು ವ್ಯಾಸರು ಹಾಗೆ ದಾಖಲಿಸಿ ಇಟ್ಟು ನಾವು ಕೂಡ ಜೀವನದಲ್ಲಿ ಅನೇಕ ಥರದ ದುರ್ಗತಿಗಳನ್ನು, ದುರಿತಗಳನ್ನು, ಕಷ್ಟಗಳನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲೂ ಇಂಥದ್ದೇ ನಮ್ಮ ಸನ್ನಿವೇಶಗಳು ಉಂಟಾದಾಗ ಹೇಗೆ ಪಾರಾಗಬೇಕು ಅನ್ನುವುದಕ್ಕೆ ಇದು ಅತ್ಯಂತ ಸುಂದರವಾದ ಉಪಾಯ. ಸುಮಾರು 36 ಶ್ಲೋಕಗಳಲ್ಲಿ ವ್ಯಾಪಿಸಿಕೊಂಡಿರುವಂತಹ ಈ ಸ್ತುತಿ ದುರ್ಗಾದೇವಿ ಮತ್ತು ಯುಧಿಷ್ಠಿರನ ಸಂವಾದದ ರೂಪದಲ್ಲಿ ಬಂದಿದೆ. ಅಂದರೆ ತಾಯಿಯನ್ನು ಪ್ರಾರ್ಥಿಸಿ ತನ್ನ ಅಳಲು ಅಂದರೆ ಕಷ್ಟ ಅಂತ ಬೇಸರ ಅಲ್ಲ, ಅನ್ಯಾಯಕ್ಕೆ ನಾವು ಸಮರ್ಥವಾಗಿ ಉತ್ತರಿಸಬೇಕಾದಂತಹ ಹೊಣೆಗಾರಿಕೆ ಇಲ್ಲಿ ಅವಶ್ಯಕವಾದದ್ದು. ಯಾಕೆಂದರೆ ಈ 12 ವರ್ಷ ಕಳೆದು 13ನೇ ವರ್ಷ ಯಶಸ್ವಿಯಾಗದೇ ಹೋದರೆ ಮತ್ತೆ 12 ವರ್ಷ ವನವಾಸ ಮತ್ತು ಅಜ್ಞಾತವಾಸದ ಷರತ್ತನ್ನು ವಿಧಿಸಿರುವುದರಿಂದ ಅದನ್ನು ಪಾರುಗಾಣುವುದಕ್ಕಾಗಿ ಮನುಷ್ಯನ ಕೈಯಲ್ಲಿಲ್ಲದ ದೈವದ ಕೈಯಲ್ಲಿರುವ ಪೌರುಷಕ್ಕೆ ಸಹಾಯಕವಾದ ಶಕ್ತಿಯನ್ನು ಪ್ರಾರ್ಥಿಸುವ ವಿಧಿಯಲ್ಲಿ ಈ ಮಾತು ತುಂಬ ಅರ್ಥಪೂರ್ಣವಾದದ್ದು. ನೇರ ಮಾತುಗಳಿಗೆ ಪ್ರವೇಶ ಮಾಡುವುದಾದರೆ ವೈಶಂಪಾಯನರು ಈ ಕಥೆಯನ್ನು ಜನಮೇಜನಿಗೆ ಹೇಳ್ತಾ ಇರುವಂಥದ್ದು. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರೀಂ. ಈ ಸ್ತೋತ್ರದ ಒಂದು ವಿಚಿತ್ರವಾದ ಸಂಗ್ರಹವನ್ನು ನಾವು ಆಚಾರ್ಯರ ಶ್ರೀಸ್ತುತಿಯಲ್ಲಿ ಕಾಣುತ್ತೇವೆ. ಇಲ್ಲಿ ಅಷ್ಟೂ ಮಾತು ಬಂದಿದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತೀ ಅಜಿತಂ ನಮಾಮಿ ಅನ್ನುವ ಆ ಒಂದು ಸಾಲಿನ ಸಂಗ್ರಹವನ್ನು ಇಷ್ಟು ಪದ್ಯಗಳಲ್ಲಿ ನಿರೂಪಿಸಿದಂತೆ ಕಾಣುತ್ತೆ. ವಿರಾಟ ನಗರವನ್ನು ಪ್ರವೇಶಿಸಿದ್ದಾರೆ, ಅತ್ಯಂತ ರಮ್ಯವಾದದ್ದು. ಅಲ್ಲೇ ದುರ್ಗಾದೇವಿಯನ್ನು ತ್ರಿಭುವನೇಶ್ವರೀಂ ದೇವೀಂ ಅಸ್ತುವತ್, ತುಂಬ ಸುಂದರವಾದ ಪದಗಳಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಗುಣಗಳನ್ನು ಜೋಡಿಸಿ ಆಕೆಯನ್ನು ಮನ ಮೆಚ್ಚುವ ರೀತಿಯಲ್ಲಿ ಹಾಡಿದ್ದಾನೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದಲ್ವಾ, ಯಾರನ್ನು ಕರೀತಾ ಇರೋದು ದುರ್ಗಾ ಅಂತ? ಯಾಕೆಂದರೆ ದುರ್ಗಾ ಅನ್ನೋದು 2 ಬಗೆಯ ರೂಪ ಇದೆ. ದುರ್ಗಾ ಅನ್ನೋದು ಪಾರ್ವತಿಯ ರೂಪವೂ ಇದೆ, ದುರ್ಗಾ ಅನ್ನೋದು ಲಕ್ಷ್ಮಿಯ ರೂಪವೂ ಇದೆ. ಲಕ್ಷ್ಮಿಯ ರೂಪ ಶ್ರೀಭೂ ದುರ್ಗಾ ಅನ್ನುವ ಕೊನೆಯ ರೂಪ. ಪಾರ್ವತಿಯ ದುರ್ಗಾ ಅಂತನ್ನುವುದು ಅದೂ ಕೂಡ ಲೋಕದಲ್ಲಿ ಉಂಟಾದ ಅನೇಕ ಥರದ ಭಯಂಕರವಾದ ರಕ್ಕಸರ ಸಂಹಾರಕ್ಕಾಗಿ ಮೂಡಿದ ರೂಪ ಅಂತ. ಇಲ್ಲಿ ಅದರ ಸಂದೇಹವನ್ನು ಪರಿಹರಿಸುವ ಹಾಗೆ ಯಶೋದಾ ಗರ್ಭಸಂಭೂತಾಂ ನಾರಾಯಣ ವರಪ್ರಿಯಾಂ ನಂದಗೋಪಕುಲೇ ಜಾತಾಂ ಮಂಗಲ್ಯಾಂ ಕುಲವರ್ಧಿನೀಂ. ಕುಲವನ್ನು ಬೆಳೆಸುವ ನಂದಗೋಪನ ಮನೆಯಲ್ಲಿ ಯಶೋದೆಯ ಗರ್ಭದಲ್ಲಿ ಜನಿಸಿರುವ, ಮತ್ತು ಒಂದು ಶಬ್ದ ಹಾಕ್ತಾರೆ ಮಂಗಲ್ಯಾಂ, ಅವಳನ್ನು ನೆನೆದರೆ ಮಂಗಳವೇ ಉಂಟಾಗುತ್ತೆ. ಕಂಸ ವಿದ್ರಾವಣಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾತಟ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನೀಂ. ಇಡೀ ಕಥೆಯನ್ನೇ ಎತ್ತಿ ಭಾಗವತದ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾ, ಯಾರು ಪಾದವನ್ನು ಹಿಡಿದು ತಲೆಯನ್ನು ವಧ್ಯಶಿಲೆಗೆ ಎತ್ತಿ ಎಸೆದು ಸ್ವಲ್ಪವೂ ಕರುಣೆ ಇಲ್ಲದೆ ಮಕ್ಕಳನ್ನು ಕೊಂದನೋ ಅಂತಹ ಕಂಸನನ್ನು ನಿದ್ರೆಗೆಡಿಸಿದ, ಅವನಿಗೆ ಮತ್ತೆಂದೂ ಕೂಡ ತಲೆಯಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅನ್ನೋ ನಿಶ್ಚಯದ ಬುದ್ಧಿಯನ್ನೇ ಹಾಳು ಮಾಡಿದಂತಹ ಮತ್ತು ರಾಕ್ಷಸರ ದೊಡ್ಡ ಕುಟುಂಬವನ್ನೇ ನಾಶಗೊಳಿಸಿದಂತಹ ದುರ್ಗಾದೇವಿಯನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಶಿಲಾತಟಕ್ಕೆ ಹೊಡೆದು ಕೊಲ್ಲುವ ರೀತಿಯಲ್ಲಿ ಹಿಂದೆ ಮಾಡಿದಂತೆಯೇ ಈ ಮಗುವನ್ನು 7ನೆಯ ಗರ್ಭವನ್ನು ನಡೆಸ ಬಯಸಿದಾಗ ತಕ್ಷಣವೇ ಕಾಲುಗಳನ್ನು ಜಾಡಿಸಿ ಕಂಸನ ಎದೆಗೆ ಒದ್ದು ಆಗಸಕ್ಕೆ ನೆಗೆದು
ಅಷ್ಟಭುಜಳಾಗಿ ಸುಂದರವಾದ ರೂಪದ ಜೊತೆಗೆ ಆತನಿಗೆ ಮಾತ್ರ ಭಯಂಕರವಾದ ಕಂಗಳಿಂದ ಭಯ ಮೂಡಿಸುವಂತೆ ನಿನ್ನನ್ನು ಕೊಲ್ಲುವ ಮಗು ಕ್ಷೇಮವಾಗಿದೆ ಅಂತ ಹೇಳಿ ಆಕಾಶಕ್ಕೆ ನೆಗೆಯಿತು. ಆದರೆ ಅವನು ಅಲ್ಲಿಂದ ತೆರಳಿದ ಬಳಿಕ ಆ ತಾಯಿಯ ಮಡಿಲಿಗೊಂದು ಅಮ್ಮ ಅಂತ ಕರೆಯುವ ಮಗು ಬೇಕು ಅಂತ ಇನ್ನಿಲ್ಲದಂತೆ ಬೇಡಿಕೊಂಡ ಕಂಗಾಲಾದ ತಾಯಿಯ ಮಡಿಲಿನಲ್ಲಿ ಮತ್ತೆ ಮಗುವಾಗಿ ಉಳಿದಂಥವಳು ಕುಲವರ್ಧಿನಿ. ಅವಳು ಕೂಡ ಒಂದು ಆ ಮನೆತನದ ಹೆಂಗರುಳಿಗೆ ನೆಲೆಯನ್ನು ಕಲ್ಪಿಸುವುದಕ್ಕಾಗಿ ನಿಂತ ರೂಪವಾದಳು. ಹಾಗೆ ಆಗಸಕ್ಕೆ ನೆಗೆದಾಗ ದಿವ್ಯಾಂಬರಧರಾಂ ದೇವೀಂ, ಅತ್ಯಂತ ಸುಂದರವಾದ ಬಟ್ಟೆಯನ್ನು ಮೈಯ ಮೇಲೆ ತೊಟ್ಟುಕೊಂಡವಳು, ಖಡ್ಗಕೇಟ ಕಧಾರಿಣೀಂ, ಆಯುಧಗಳನ್ನು ಹೊತ್ತವಳು, ಭಾರಾವತರಣೆ ಪುಣ್ಯೇ ಯೇ ಸ್ಮರಂತಿ ಸದಾಶಿವಾಂ, ಭಗವಂತ ನಡೆಸುವಂತಹ ಭೂಮಿಯ ಭಾರವನ್ನು ಕಳೆಯುವ ಕಾರ್ಯದಲ್ಲಿ ತಾನೂ ಕೂಡ ಸಹಾಯಕಳು ಅನ್ನುವ ದೃಷ್ಟಿಯಿಂದ ಭಗವಂತನ ಸೇವೆಗಾಗಿ ಭೂಮಿಗೆ ಇಳಿದು ಬಂದವಳು. ತಾನ್ವೈ ತಾರಯತೆ ಪಾಪಾತ್ ಪಂಕೆ ಘಾಮಿವ ದುರ್ಬಲಾಂ, ಹಸುವೊಂದು ಕೆಸರಿನಲ್ಲಿ ಕಾಲು ಹೂತು ಮೇಲೇಳಲಾರದೆ ಒದ್ದಾಡುವ ಸಂದರ್ಭದಲ್ಲಿ ಹಗ್ಗ ಹಿಡಿದು ಅದನ್ನು ಮೇಲಕ್ಕೆ ಎತ್ತುವ ರೀತಿಯಲ್ಲಿ ಈ ತಾಯಿಯೂ ಕೂಡ ಸಂಸಾರದ ಕೆಸರಿನಲ್ಲಿ ಬಿದ್ದಿರುವಂತಹ ಸಾಧು ಜೀವಿಯಾದಂತಹ ವ್ಯಕ್ತಿಯನ್ನು, ಯಾಕೆಂದರೆ ಆ ಕಥೆ ಭೂದೇವಿ ಗೋವಿನ ರೂಪದಲ್ಲಿ ಬಂದು ತನ್ನ ಭೂಮಿಯ ಭಾರ ಹೆಚ್ಚಿದೆ ಅಂತ ಭಗವಂತನನ್ನು ಬೇಡಿಕೊಂಡಾಗ ಭಗವಂತನ ಕಾರ್ಯಕ್ಕಾಗಿ ಭೂಭಾರ ಹರಣಕ್ಕಾಗಿ ತಾನೂ ಕೂಡ ಜೊತೆಗಿದ್ದೇನೆ ಅಂತ ತಿಳಿಸಿದವಳು. ಹೀಗೆಯೇ ಇಲ್ಲಿಯೂ ಕೂಡ ಆ ಗೋವನ್ನು ಮೇಲಕ್ಕೆ ಎತ್ತುವುದರಲ್ಲಿ ಭಾರಾವತರಣ ಕಾರ್ಯದಲ್ಲಿ ಪುಣ್ಯ ಕಾರ್ಯದಲ್ಲಿ ತಾನು ಭಾಗಿಯಾದವಳು. ಸ್ತೋತುಂ ಪ್ರಚಕ್ರಮೇ ಭೂಯೋ ವಿವಿಧೈ ಸ್ತೋತ್ರ ಸಂಸ್ತವೈ. ಯುಧಿಷ್ಠಿರ ಇಂತಹ ತಾಯಿಯನ್ನು ಅತ್ಯಂತ ಯೋಗ್ಯವಾದ ಗುಣಪೂರ್ಣವಾದ ಮಾತುಗಳಿಂದ ಸ್ತುತಿಸಿದ. ಕೇಳಿಕೊಂಡ ಓ ತಾಯಿಯೇ, ಮನಗಾಣು, ನನ್ನ ಕಣ್ಣಿಗೆ ತೋರು. ಆಮಂತ್ರ ದರ್ಶನಾಕಾಂಕ್ಷಿ ರಾಜಾ ದೇವೀಂ ಸಹಾನುಜ, ತಮ್ಮಂದಿರೆಲ್ಲ ಜೊತೆಗಿದ್ದಾರೆ, ನಿನ್ನನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಕಾರ್ಯಭಾರದಲ್ಲಿ ನಮಗೆ ಎಳ್ಳಷ್ಟು ವಿಘ್ನಗಳು ಬಾರದಂತೆ ಸಸೂತ್ರವಾಗಿ ನಡೆದು ಹೋಗಲಿ ಅಂತ. ನಮೋಸ್ತು ವರದೆ ಕೃಷ್ಣೇ ಕುಮಾರಿ ಬ್ರಹ್ಮಚಾರಿಣಿ. ಓ ತಾಯಿ, ನೀನು ಕೃಷ್ಣೆ, ಚೆಲುವೆ, ಕಪ್ಪು ಸುಂದರಿ ಅಂತ ನಿನ್ನನ್ನು ಗುರುತಿಸಿದರೆ ತಪ್ಪಲ್ಲ. ಇಂತಹ ಬ್ರಹ್ಮಚರ್ಯದಲ್ಲಿ ನೆಲೆಸಿ, ಯಾಕೆಂದರೆ ಭಗವಂತನ 3 ರೂಪಗಳಿಗೆ ಇವಳು ಕೂಡ 3 ರೂಪವನ್ನು ತೊಟ್ಟವಳು ಅಂತ. ಭಗವಂತ ಒಂದು ಕಡೆಯಿಂದ ನಾರಾಯಣ, ಇನ್ನೊಂದು ಕಡೆಯಿಂದ ವರಾಹ, ಮತ್ತೊಂದರಲ್ಲಿ ನರಸಿಂಹ ಅಂತ ಕಾಣಿಸಿಕೊಂಡಾಗ ಶ್ರೀನಾರಾಯಣ, ಭೂ ವರಾಹ, ದುರ್ಗಾ ರಮಣ ಅಂತಂದರೆ ನರಸಿಂಹ. ಅದು ನರಸಿಂಹನಲ್ಲಿ ಕಾಣುವ ರೂಪವಾಗಿ ಲಕ್ಷ್ಮಿಯೇ ಇರುವುದಾದರೂ ಅವನ ಸಹಾಯಕಳಾಗಿ ದುರ್ಗೆ ಬಂದಿದ್ಲು ಅನ್ನುವ ಮಾತು ಬರುತ್ತೆ. ಹಾಗಾಗಿ ದುರ್ಗೆಗೆ ಸಂತೋಷ ಕೊಟ್ಟಂತಹ ನರಸಿಂಹ ರೂಪದಲ್ಲಿ ತಾನು ಬ್ರಹ್ಮಚಾರಿಣಿಯಾಗಿಯೇ ಲೋಕದಲ್ಲಿ ಕಾರ್ಯವನ್ನು ನಡೆಸ್ತಾಳೆ ಅನ್ನುವ ಮಾತನ್ನು ಹೇಳುವಂತೆ ಬ್ರಹ್ಮಚಾರಿಣಿ. ವೇದವನ್ನು ಅಧ್ಯಯನ ಮಾಡುವವನಿಗೆ ಬಲವನ್ನು ತುಂಬುವವಳು ಈ ರೂಪದಿಂದ. ಕುಮಾರಿ, ಯಾವುದೇ ಮಾರ ಅಂದರೆ ಮನ್ಮಥನ ಬಾಧೆಗೆ ಒಳಗಾಗದ ಶಕ್ತಿ ಈಕೆ. ಬಾಲಾರ್ಕ ಸದೃಶಾಕಾರೇ ಪೂರ್ಣಚಂದ್ರ ನಿಭಾನನೆ, ಎಳೆಯ ಬಿಸಿಲಿನ ಚಲುವನ್ನು ಹೊಂದಿರುವ ನೇಸರನ ಬಣ್ಣವನ್ನು ಹೊತ್ತವಳು. ತಿಂಗಳಿನ ಬೆಳಕಿನಿಂದ ಲೋಕಕ್ಕೆಲ್ಲ ಕವಿದಿದ್ದ ಮಬ್ಬನ್ನು ಕಳೆದು ಒಂದು ಉತ್ಸಾಹವನ್ನು ತುಂಬುವ ಚೆಲುವೆ ಇವಳು. 4 ತೋಳುಗಳಿಂದ ಕೂಡಿದವಳು, 4 ಮೋರೆಗಳಿಂದಲೂ ಕೂಡಿ ಅತ್ಯಂತ ಎತ್ತರದ ಬೆಟ್ಟದಲ್ಲಿ ಕುಳಿತು ಎಲ್ಲರಿಗೂ ತಾನು ಸ್ಪಷ್ಟವಾಗಿ ಭಕ್ತರಿಗೆ ಕಾಣುವಂತೆ ನೆಲೆಸಿದವಳು. ಮೈಯೆಲ್ಲ ಉರುಟಾದ ಭಾವದಿಂದ ತುಂಬಿದ ಶರೀರದಿಂದ, ಜೊತೆಗೆ ಮಯೂರ ಅತ್ಯಂತ ಸುಂದರವಾಗಿ ಬಿಚ್ಚಿದ ಗರಿಗಳನ್ನೇ ತನಗೆ ಆಭರಣವಂತೆ ವಲಯ ಎಂಬಂತೆ ಸುತ್ತಿಕೊಂಡವಳು. ಅದೇ ರೀತಿ ಮೈಯ ಮೇಲೆ ಹಾಕಿಕೊಳ್ಳಬೇಕಿರುವ ತೋಳ್ಬಂದಿ, ಕೈಗೆ ಹಾಕಬೇಕಾದ ಕಂಕಣ, ಕೊರಳಿಗೆ ಹಾಕಬೇಕಾದ ಹಾರ, ತಲೆಗೆ ಹಾಕಬೇಕಾದ ಕಿರೀಟ, ಹಾಗೆ ಸೊಂಟಕ್ಕೆ ಸುತ್ತಿಕೊಳ್ಳಬೇಕಾದ ಒಡ್ಯಾಣ, ಈ ಎಲ್ಲ ಥರದ ಆಭರಣಗಳಿಂದಲೂ ಕೂಡ ನೀನು ಶೋಭಿಸ್ತಾ ಇದ್ದಿ. ಭಾಸಿದೇವಿ ಯಥಾ ಪದ್ಮ ನಾರಾಯಣ ಪರಿಗ್ರಹ, ನಾರಾಯಣ ಮೆಚ್ಚಿದ ಮಡದಿಯಾಗಿ ಅವನಿಂದ ಸ್ವೀಕರಿಸಿದಂತೆ ಇರುವವಳು. ಸ್ವರೂಪಂ ಬ್ರಹ್ಮಚರ್ಯಂಚ ವಿಷದಂತವ ಕೇಚರಿ, ಕೃಷ್ಣಚ್ಛವಿ ಸಮಾ ಕೃಷ್ಣ ಸಂಕರ್ಷಣ ಸಮಾನನ. ನಿನ್ನ ಮೋರೆ ಸಂಕರ್ಷಣ ರೂಪಕ್ಕೆ ಹೋಲುವಂಥದ್ದು.
ನಿನ್ನ ಬೆಳಕು ಕೃಷ್ಣನ ಬೆಳಕಿನಂತೆ ಅತ್ಯಂತ ಆಕರ್ಷಕವಾದದ್ದು. ಆಕಾಶ ಮಾರ್ಗವಾಗಿ ಸುಲಭವಾಗಿ ಚಲಿಸಬಲ್ಲ ನೀನು ನಿನ್ನ ಉದ್ದನೆಯ ತೋಳುಗಳಲ್ಲಿ ಶಂಖಚಕ್ರಗಳನ್ನು ಹಿಡಿದು ನಿಂತಿದ್ದರೆ ಭಕ್ತನೊಬ್ಬನಿಗೆ ನನ್ನನ್ನು ರಕ್ಷಿಸಲಿಕ್ಕೊಬ್ಬಳು ತಾಯಿ ಸದಾ ನನ್ನ ಜೊತೆಗಿದ್ದಾಳೆ ಅನ್ನೋ ಭಾವನೆಯನ್ನು ಭರಿಸುವವಳು. ಕೈಯಲ್ಲಿ ಒಂದು ಪಾತ್ರೆಯನ್ನು ಹಿಡಿದಿದ್ದಿ, ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಿ, ಒಂದು ಕೈಯಲ್ಲಿ ಘಂಟೆ, ಹೀಗೆ ಬೇರೆ ಬೇರೆ ಥರದ ಪಾಶವನ್ನು, ಧನುಸ್ಸನ್ನು, ಮಹಾಚಕ್ರವನ್ನು, ಹೀಗೆ ನೂರಾರು ಆಯುಧಗಳನ್ನು ಹಿಡಿಯುವುದಕ್ಕೆ ಬೇಕಾದ ನೂರಾರು ತೋಳುಗಳಿಂದ ತುಂಬಿಕೊಂಡವಳು. ಅತ್ಯಂತ ಚೆಲುವಾದ ಕಿವಿಯ ಕುಂಡಲಗಳನ್ನು ಧರಿಸಿದ್ದಷ್ಟೇ ಅಲ್ಲದೆ ಆ ಕರ್ಣ ಅತ್ಯಂತ ಮಿರಮಿರನೆ ಹೊಳೆಯುತ್ತಾ ಒಳ್ಳೆಯ ಸದ್ದುಗಳಿಗಾಗಿ ಭಕ್ತರು ಪ್ರಾರ್ಥಿಸ್ತಾ ಇದ್ದಾರೋ ಅಂತ ಕಾಯುವಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಚಂದ್ರನಿಗೆ ತಾನು ಸವಾಲೊಡ್ಡುವಂತಹ ಚೆಲುವು, ಮುಕುಟ ವಿಚಿತ್ರವಾಗಿ ಆ ಮುಂಗುರುಳ ಜೊತೆಗೆ ತುಂಬಿಕೊಂಡಾಗ ಎದ್ದು ಕಾಣುವಂತಹ ರೀತಿಯ ಚೆಲುವು. ವಿಭ್ರಾಜಸೇ ಚಾಬದ್ಧೇನ ಭೋಗೇನೇವೇಹ ಮಂದರ ಧ್ವಜೇನ ಶಿಖಿಪಿಚ್ಛಾನಾಂ ಉಚ್ಛ್ರಿತೇನ ವಿರಾಜಸೇ. ನೀನು ಹೇಗೆ ಕಾಣಿಸ್ತಾ ಇದ್ದಿ ಅಂತಂದರೆ, ಮಂದರ ಪರ್ವತಕ್ಕೆ ಹೊರಗಿನಿಂದ ವಾಸುಕಿಯನ್ನು ಸುತ್ತಿದಾಗ ಅದು ಹೇಗೆ ಚೆಲುವಾಗಿ ಕಾಣ್ತಾ ಇತ್ತೋ ಹಾಗೆ ನೀನು ಸುತ್ತಿಕೊಂಡಂತಹ ಒಡ್ಯಾಣ ನಿನಗೆ ಹೋಲುವಂತಿದೆ. ಕೌಮಾರ ವ್ರತವನ್ನು ತಾಳಿ 3 ಸ್ತರದಲ್ಲಿರುವಂತಹ ದೇವಲೋಕದ ಭಾಗಕ್ಕೆ ಅಲ್ಲಿರುವ ಸಜ್ಜನರಿಗೆ, ದೇವತೆಗಳಿಗೆ ರಕ್ಷಣೆಯನ್ನು ನೀಡುವುದಕ್ಕಾಗಿ ಭರವಸೆಯನ್ನು ತುಂಬಿದವಳು. ತೇನ ತ್ವಂ ಸ್ತೂಯಸೇ ದೇವಿ ತ್ರಿದಶೈ ಪೂಜ್ಯಸೇ ಪಿಚ. ನೀನು ಕೇವಲ ನಮ್ಮಿಂದ ಅಲ್ಲ, ದೇವತೆಗಳೂ ನಿನ್ನನ್ನು ನಿರಂತರ ಸ್ತುತಿಸ್ತಾ ಇರ್ತಾರೆ. 3 ಲೋಕಗಳ ರಕ್ಷಣೆಗಾಗಿ ಮಹಿಷಾಸುರನನ್ನು ಸಂಹರಿಸಿದವಳು. ಅತ್ಯಂತ ಪ್ರಸನ್ನವಾದ ಮೋರೆಯಿಂದ ಎಲ್ಲರಿಗೂ ದಯೆಯನ್ನು ಉಂಟು ಮಾಡುವಳು. ನಮ್ಮಲ್ಲೂ ಕೂಡ ದಯಾಂ ಕುರು ಶಿವಾಭವ, ನಮ್ಮಲ್ಲೂ ದಯೆ ಉಂಟು ಮಾಡು, ನಮಗೆ ಮಂಗಳಕರಳಾಗು. ಜಯಾ ತ್ವಂ ವಿಜಯಾ ಚೈವ ಸಂಗ್ರಾಮೇ ಚ ಜಯಪ್ರದ ಮಮಾಪಿ ವಿಜಯಂ ದೇಹಿ ವರದಾ ತ್ವಂಚ ಸಾಂಪ್ರತಂ. ನೀನು ಜಯಶೀಲಳು. ಬಗೆ ಬಗೆಯ ಜಯ ಅಂದರೆ ಕೇವಲ ಯುದ್ಧದಲ್ಲಿ ಮಾತ್ರ ಅಲ್ಲ, ಬದುಕಿನಲ್ಲಿ ನಡೆಸುವ ಅನೇಕ ಕಾರ್ಯಭಾರಗಳಲ್ಲೂ ಕೂಡ ಗೆಲುವು ಸಂಪಾದಿಸುವುದನ್ನು ನೀನು ನಡೆಸಿಕೊಡುವವಳು. ಬೇಡಿದನ್ನು ಸದಾ ಇತ್ತು ತಕ್ಷಣದಲ್ಲಿ ನಡೆಸುವವಳು. ವಿಂಧ್ಯೇ ಚೈವ ನಗಶ್ರೇಷ್ಠೇ ತವ ಸ್ಥಾನಂಚ ಶಾಶ್ವತಂ. ವಿಂಧ್ಯ ಪರ್ವತದ ವಿಂಧ್ಯವಾಸಿನಿ ಅಂತ ಅವಳನ್ನು ಕರೆಯುವುದಿದೆ. ಆ ಸ್ಥಾನದಲ್ಲಿ ವಿಶೇಷವಾಗಿ ನೆಲೆಸಿ ಯಾರು ಭಕ್ತರಲ್ಲಿ ಕೇಳಿಕೊಂಡಾಗಲೂ ನೀನು ರಕ್ಷಣೆಯನ್ನು ಕೊಡುವವಳು. ಮತ್ತು ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಾರೆ. ಕಾಳಿ ಕಾಳಿ ಮಹಾಕಾಳಿ ಶ್ರೀಧುವಾಂಸ ಪಶುಪ್ರಿಯೇ ಕೃತಾನುಯಾತ್ರಾ ಭೂತೈಸ್ತ್ವಂ ವರದಾ ಕಾಮಚಾರಿಣಿ. ನೀನು ಕಪ್ಪಾದವಳಾದರೂ ಕೂಡ ಕತ್ತಲೆಯನ್ನು ಕಳೆಯುವವಳು ಅನ್ನುವುದನ್ನು ಸೂಚಿಸುವ ಹಾಗೆ, ಲೋಕದ ದುಷ್ಟರು ಅಂತ ಕತ್ತಲೆಯಲ್ಲಿ ಓಡಾಡು ಯಾರಿದ್ದಾರೋ ಅವರನ್ನೆಲ್ಲ ಕತ್ತಲೆಯಲ್ಲೇ ನಿಂತು ಕತ್ತರಿಸುವವಳು. ನೋಡಲಿಕ್ಕೆ ಆ ರಾಕ್ಷಸರಿಗೆ, ದುಷ್ಟರಿಗೆಲ್ಲ ಭಯವನ್ನು ಹುಟ್ಟಿಸುವುದಕ್ಕಾಗಿ ಮಾಂಸವನ್ನು ಮೆಲ್ಲುವ ಉದ್ದನೆಯ ನಾಲಗೆಯಂತೆ ಚಾಚಿಕೊಂಡು ಅವರನ್ನೆಲ್ಲ ಪಾಶಕ್ಕೆ ಹಿಡಿದು ಪಶುಗಳಂದದಿ ಎಳೆದುಕೊಳ್ಳುವವಳು. ಬೇಕಾದಲ್ಲಿ ಸಾಗುತ್ತಾ ಜೊತೆಯಲ್ಲಿ ನಿನ್ನನ್ನು ನಂಬಿಕೊಂಡವರಿಗೆ ಭರವಸೆಯನ್ನು ತುಂಬುತ್ತಾ, ವಿರುದ್ಧ ನಿಂತವರನ್ನೆಲ್ಲ ಕಂಗೆಡಿಸುತ್ತಾ ಬೇಕಾದಂತೆ ಚಲಿಸುವವಳು. ನಿನ್ನನ್ನು ವಿಶೇಷವಾಗಿ ಆರಾಧಿಸಬೇಕಾದ ರೀತಿಯನ್ನು ನಾನು ನೆನೆಯುತ್ತೇನೆ ಅಂತ ಹೇಳ್ತಾ ಇದು 2-3 ಸರ್ತಿ ಈ ವಾಕ್ಯ ಪ್ರಸಾರ ಆಗಿದೆ ಇಲ್ಲಿ. ಭಾರಾವತಾರೇ ಚ ಯೇ ತ್ವಾಂ ಸಂಸ್ಮರಿಷ್ಯಂತಿ ಮಾನವಾ ಪ್ರಣಮಂತಿ ಚ ಯೇ ತ್ವಾಂ ಹಿ ಪ್ರಭಾತೆ ತು ನರಾಭುವಿ ನ ತೇಷಾಂ ದುರ್ಲಭಂ ಕಿಂಚಿತ್ ಪುತ್ರತೋ ಧನತೋಪಿ ವಾ. ಭಗವಂತನ ಭಾರಾವತರಣ ಕಾರ್ಯಕ್ಕೆ ಪ್ರಧಾನ ಭಾಗವಾಗಿ ನೆಲೆಸಿದವಳು ಅಂತ ಅವಳನ್ನು ಸದಾ ಚಿಂತಿಸಿದರೆ ಅವಳಿಗೆ ತುಂಬ ಖುಷಿಯಾಗತ್ತಂತೆ. ಹೇಗೆ ರಾಮದೂತ ಅಂತ ಚಿಂತಿಸಿದರೆ ಹನುಮಂತನಿಗೆ ಸಂತೋಷ ಆಗುತ್ತೋ ಹಾಗೆ ಭಗವಂತನ ಮಹಾಕಾರ್ಯಕ್ಕೆ ತಾನೊಬ್ಬಳು ಸಹಕಾರಿಣಿ ಅಂತ ಅವಳನ್ನು ಚಿಂತಿಸಿದರೆ ಅವಳು ತುಂಬ ಸಂತೋಷ ಪಡ್ತಾಳಂತೆ. ದೊಡ್ಡವರೆಲ್ಲ ಅವಳನ್ನು ಹಾಗೆಯೇ ನಮಸ್ಕರಿಸ್ತಾರೆ. ಅದು ಕೂಡ ಬೆಳಗಿನ ಹೊತ್ತು ಆಕೆಯನ್ನು ಈ ರೀತಿಯಾದ ಚಿಂತನೆಯಲ್ಲಿ ಪ್ರಾರ್ಥಿಸಿದರೆ ಅವಳು ಎಲ್ಲ ಸೌಖ್ಯಗಳನ್ನು, ಹೊರಗಿನ ಸಂಪತ್ತು ಮತ್ತು ಒಳಗಿನ ಸಂಪತ್ತು, ದುರ್ಗಾ ತಾರಯಸೆ ದುರ್ಗೆ ತತ್ವಂ ದುರ್ಗಾ ಸ್ಮೃತಾ ಜನೈ ಕಾಂತಾರೇಶ್ವವಸನ್ನಾನಾಂ ಮಗ್ನಾನಾಂಚ ಮಹಾರ್ಣವೇ. ಎಲ್ಲೋ ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು, ನಿಬಿಡವಾದ ಹೊರಬರಲಾರದ
ಅತ್ಯಂತ ಕಡಿದಾದ ನಿಬಿಡವಾದ ಕಾಡಿನ ನಡುವೆ ಸಿಲುಕಿಕೊಂಡಾಗಲೂ ಯಾರಾದರೂ ಪ್ರಾರ್ಥಿಸಿದರೆ ಆ ಕತ್ತಲೆಯ ಕೋಟಲೆಯಿಂದ ಕೊತ್ತಲದಿಂದ ಅವರನ್ನು ಹೊರಕ್ಕೆ ತಂದು ರಕ್ಷಿಸುವವಳು. ದಸ್ಸುಭಿರುಬಾ ನಿರುದ್ಧಾನಾಂ ತೋಂಗತಿ ಪರಮಾನೃಣಾಂ. ಯಾರೋ ದರೋಡೆಕೋರರು ನಮ್ಮನ್ನು ಅಥವಾ ದಬ್ಬಾಳಿಕೆ ಮಾಡುವ ಶಕ್ತಿಗಳೆಲ್ಲ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನು ಹಿಂಸಿಸಿದರೆ ಆಗ ಈ ದುರ್ಗಾ ಅನ್ನುವ ಶಬ್ದವನ್ನು ಬಹಳ ಭರವಸೆಯಿಂದ ಪ್ರಾರ್ಥಿಸಿದರೆ ಆಗ ಈ ದುರುಳರಿಂದ ಆಕೆ ಪಾರು ಮಾಡ್ತಾಳೆ. ಜಲಪ್ರತರಣೇ ಚೈವ, ನೀರಿನ ಯಾವುದೋ ಒಂದು ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡದ್ದು. ಕಾಂತಾರೇ ಶ್ವಟವೀಶುಚ, ಗೊತ್ತಿಲ್ಲದೇ ಇರುವ, ಅದು ಕಾಂತಾರ ಅಂದರೆ ನಮಗೆ ಅನೂಹ್ಯವಾದ ಹೊರಪ್ರಪಂಚದಲ್ಲೂ ಇರಬಹುದು, ಕಾಡಿನಲ್ಲೇ ಇರಬಹುದು, ಎಲ್ಲೇ ಆದರೂ ನಮ್ಮ ಸುತ್ತ ಅನೂಹ್ಯವಾದ ಒಂದು ವಾತಾವರಣ ನಮ್ಮನ್ನು ಮುಗುಮ್ಮಾಗಿಸಿದೆ ಅಂತಂದಾಗ, ಮುಳುಗಿಸಿಬಿಡುತ್ತೆ, ನುಂಗಿಬಿಡುತ್ತೆ ಅಂತ ಅನ್ನಿಸಿದಾಗ ಈ ಉಸಿರು ಕಟ್ಟಿದ ವಾತಾವರಣಕ್ಕೆ ಮತ್ತೆ ಹೊಸ ಗಾಳಿಯನ್ನು ಚೆಲ್ಲುವವಳು ಈ ತಾಯಿ. ಯೇ ಸ್ಮರಂತಿ ಮಹಾದೇವಿ ನ ಚ ಸೀದಂತಿ ತೇ ನರಾಹ. ಯಾರು ನಿನ್ನನ್ನು ಇಂತಹ ಕಷ್ಟಕರವಾದ ಸಂದರ್ಭದಲ್ಲಿ ತುತಿಸುತ್ತಾಳೋ, ತ್ವಂ ಕೀರ್ತಿ ಶ್ರೀಧೃತಿ ಸಿದ್ಧಿ ಹ್ರೀರ್ವಿದ್ಯಾ ಸಂತತಿರ್ಮತಿ ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸ್ನಾ ಕಾಂತಿ ಕ್ಷಮಾ ದಯಾ ಅಂತ ಒಟ್ಟು 17 ನಾಮಗಳಿಂದ ಬಹಳ ಸುಂದರವಾದ, ಇದನ್ನು ಬಹುಶಃ ನಾವು ಯಾವಾಗಲೂ ಹೇಳಿಕೊಳ್ಳಿಕ್ಕೆ ಇಟ್ಟುಕೊಳ್ಳಬಹುದಾದ ಪದ್ಯ. ತ್ವಂ ಕೀರ್ತಿ ಶ್ರೀ ಧೃತಿ ಸಿದ್ಧಿ ಹ್ರೀ ವಿದ್ಯಾ ಸಂತತಿ ಮತಿ ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸ್ನಾ ಕಾಂತಿ ಕ್ಷಮಾ ದಯ. ಒಟ್ಟು 17 ಅಪರೂಪದ ನಾಮಗಳನ್ನು ಇಲ್ಲಿ ಯುಧಿಷ್ಠಿರ ತಾಯಿಯಲ್ಲಿ ಗುಣಗಳನ್ನು ಕಂಡು ಪ್ರಾರ್ಥನೆ ಮಾಡ್ತಾನೆ. ಕೀರ್ತಿ ಹಬ್ಬುವಂಥದ್ದು ನಮ್ಮ ಹೆಸರು, ಶ್ರೀಹಿ ಒಳ್ಳೆಯ ಕಾಂತಿ, ಧೃತಿ ಒಂದು ಕೆಲಸವನ್ನು ತೆಗೆದುಕೊಂಡಾಗ ನಿರ್ಧಾರದಲ್ಲಿ ನಿಲ್ಲುವಂತಹ ಗುಣ, ಸಿದ್ಧಿ ಆ ಕೆಲಸದಲ್ಲಿ ಆಗಬೇಕು ಫಲ ಸಿಗಬೇಕು ಅದನ್ನು ಪಡೆಯುವ ತಾಕತ್ತು, ಹ್ರೀಹಿ ಬೇಡದ ಕೆಲಸಗಳನ್ನು ಮಾಡುವಾಗ ಒಳಗಿನಿಂದ ಒಂದು ನಾಚಿಕೆ, ವಿದ್ಯಾ ಅದನ್ನು ಮಾಡಬೇಕು ಹೇಗೆ ಅಂತ ತಿಳಿದ ಅದರ ತಿಳುವಳಿಕೆ, ಸಂತತಿ ಒಳ್ಳೆಯ ನಮ್ಮ ಆಲೋಚನೆಗಳನ್ನು ನಡೆಸುವಂತಹ ಜೀವನ, ಸಂತತಿ ಪ್ರದತ್ವ ಅಂತ ಅನ್ನೋದು ಆಕೆಗೆ ವಿಶೇಷವಾದ ಗುಣ ಅಂತ ಹೇಳ್ತಾರೆ. ಮತಿ ವಿವೇಕ, ಸಂಧ್ಯಾ ಒಳ್ಳೆಯ ಧ್ಯಾನ ಶಕ್ತಿ, ಸಮ್ಯಕ್ ಧ್ಯಾನ ಶಕ್ತಿಯನ್ನು ಸಂಧ್ಯಾ ಅಂತ ಕರೀತಾರೆ. ರಾತ್ರಿ ಬಯಸಿದ್ದನ್ನೆಲ್ಲ ನೀಡುವ ಆಕೆ, ಅವಳಿಗೊಂದು ವಿಶೇಷ ಹೆಸರದು, ಅದು ಪರಮಾತ್ಮನ ಹೆಸರು ಹೌದು, ಅವಳ ಹೆಸರು ಹೌದು. ಪ್ರಭಾ ಒಳ್ಳೆಯ ಬೆಳಕನ್ನು ಚೆಲ್ಲುವವಳು. ನಿದ್ರಾ ಅದು ಬೇಕು, 2 ರೀತಿಯ ನಿದ್ರೆ ಇದೆ. ಬೇಡದ ವಸ್ತುಗಳಲ್ಲಿ ಗಮನ ಹರಿಯದೇ ಇರುವುದು ನಿದ್ರೆ. ರಾತ್ರಿ ಹೊತ್ತು ದೇಹವೆಲ್ಲ ದಣಿದಾಗ ಮತ್ತೆ ಮರು ಕಾರ್ಯದಲ್ಲಿ ತೊಡಗುವುದಕ್ಕೆ ಬೇಕಾದ ಉತ್ಸಾಹ ತುಂಬುವುದಕ್ಕೆ ಕಾರಣವಾದ ನಿದ್ರೆಯೂ ಕೂಡ ಆಕೆಯಿಂದಲೇ ಒದಗುವಂಥದ್ದು. ಜ್ಯೋತ್ಸ್ನಾ ನಮ್ಮ ಮಾನಸಿಕವಾದಂತಹ ಯಾವುದೇ ಥರದ ಬೇಗುದಿಗಳಿದ್ರೆ ಅದನ್ನು ಕಳೆದು ಹೊರಕ್ಕೆ ದೂಡಿ, ಬೇಡವಾದದ್ದನ್ನು ದೂಡಿ ಉತ್ಸಾಹದಿಂದ ಸಾಗುವಂತಹ ಶಕ್ತಿ. ಕಾಂತಿ ಎಲ್ಲರಿಂದಲೂ ಬಯಕೆಗೆ ಒಳಪಡುವಂತಹ ಗುಣ. ಇವರ ಹತ್ರ ಮಾತಾಡಬೇಕು, ಇವರ ಜೊತೆಗಿರಬೇಕು, ಇವರಿಂದ ನಮಗೆ ಬೇಕಾದ ವರ ಸಿಕ್ಕೀತು, ಅನುಗ್ರಹ ಒದಗೀತು ಅಂತನ್ನುವ ರೀತಿಯ ಶಕ್ತಿ, ಅದು ಕಾಂತಿ. ಕ್ಷಮ ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದು, ದಯ ಎಲ್ಲರ ಮೇಲೆ ಕರುಣೆಯನ್ನು ತೋರುವಂಥದ್ದು. ಇದಿಷ್ಟು ಅವಳಲ್ಲಿರುವ ಗುಣವನ್ನು ನಮ್ಮಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಈ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಮತ್ತೊಂದು ಪ್ರಾರ್ಥನೆ ಮಾಡ್ತಾರೆ. ನೃಣಾಂಚ ಬಂಧನಂ ಮೋಹಂ ಪುತ್ರನಾಶಂ ಧನಕ್ಷಯಂ ವ್ಯಾಧಿ ಮೃತ್ಯುಂ ಭಯಂ ಚೈವ ಪೂಜಿತಾ ನಾಶಯಿಷ್ಯಸಿ. ನಿನ್ನನ್ನು ಪೂಜಿಸಿದಾಗ ಯಾವುದೋ ಬಂಧನಕ್ಕೆ ಸಿಲುಕಿದ್ರೆ ಅದು ದೂರವಾಗುತ್ತೆ, ಯಾವುದೋ ಕೆಟ್ಟ ಮೋಹಕ್ಕೆ ಒಳಗಾಗಿದ್ರೆ ಅಲ್ಲಿಂದ ಹೊರಬರುವುದಾಗುತ್ತೆ. ನಮಗಲ್ಲದೇ ಇದ್ರೆ ಇನ್ನೊಬ್ಬರನ್ನು ಪಾರ ಮಾಡುವುದಕ್ಕಾದರೂ ಕೂಡ ನಾವು ಈ ಪ್ರಾರ್ಥನೆಯನ್ನು ಮಾಡಬಹುದಾದದ್ದು. ಯಾವುದೋ ಮಕ್ಕಳನ್ನು ಮತ್ತೆ ಮತ್ತೆ ಕಳೆದುಕೊಳ್ಳುವ ಸ್ಥಿತಿ ಬಂದಾಗ ಆ ಮಕ್ಕಳನ್ನು ಉಳಿಸಿಕೊಳ್ಳುವ ಶಕ್ತಿಯಾಗಿ ಈ ಪ್ರಾರ್ಥನೆ ಕೆಲಸ ಮಾಡುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದರೂ ಸಂಪತ್ತು ಕೈಯಿಂದ ಜಾರಿ ಹೋಗ್ತಾ ಇದೆ, ಕೈ ಸೋರಿ ಹೋಗ್ತಾ ಇದೆ ಎನ್ನುವ ಧನಕ್ಷಯದ ನಾಶಕ್ಕಾಗಿ ಈ ಪ್ರಾರ್ಥನೆ ಉತ್ತಮವಾದದ್ದು. ದೇಹಕ್ಕೆ ಬಂದ ರೋಗ, ಆಗಾಗ ಒದಗುವಂತಹ ಭಯ, ಅದರ ಜೊತೆಗೆ ಮೃತ್ಯು, ಸಾವಿನ ಹೆದರಿಕೆ, ಇದೆಲ್ಲವನ್ನು ಕೂಡ ನೀನು ಈ ನಾಮಗಳಿಂದ ಪೂಜಿಸಲ್ಪಟ್ಟಾಗ ನಮಗೆ ಅಂತಹ ಅಪಾಯಗಳನ್ನು ಪಾರು ಮಾಡುವವಳು. ಸೋಹಂ ರಾಜ್ಯಾತ್ ಪರಿಭ್ರಷ್ಟ. ಯುಧಿಷ್ಠಿರ ಹೇಳ್ತಾನೆ, ನಾನು ಈಗ ದುರ್ಯೋಧನಾದಿ ದುರುಳರಿಂದ ನನ್ನ ರಾಜ್ಯ ನನ್ನದೇ ಆಗಿದ್ದರೂ ಕೂಡ ಮೋಸದಿಂದ ಭ್ರಷ್ಟನಾಗಿದ್ದೇನೆ. ಶರಣಂ ತ್ವಾಂ ಪ್ರಪನ್ನವಾನ್, ಇನ್ನನ್ನು ಶರಣು ಬಂದಿದ್ದೇನೆ. ಪ್ರಣತಂಶ ಯಥಾ ಮೂರ್ಧ್ನಾ ತವದೇವಿ ಸುರೇಶ್ವರಿ, ನನ್ನ ನೆತ್ತಿಯನ್ನು ನಿನ್ನ ಪಾದಕ್ಕೆ ಘಟ್ಟಿಸಿ ಇದು ನಿನ್ನ ತಲೆ ಅಂತ ಒಪ್ಪಿಸಿದ್ದೇನೆ. ತ್ರಾಹಿಮಾಂ ಪದ್ಮಪತ್ರಾಕ್ಷಿ ಸತ್ಯೇ ಸತ್ಯಾಭವಸ್ವನ, ಪ್ರಾಮಾಣಿಕರಿಗೆ ನೀನು
ಪ್ರಾಮಾಣಿಕವಾಗಿ ಒಲಿಯುವವಳು ಅಂತನ್ನುವ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ ನನ್ನನ್ನು ನೋಡಿ ಮುಂದೆಲ್ಲರೂ ಇದೇ ರೀತಿ ನಿನಗೆ ತಲೆ ಒಡ್ಡಿ ನಿನ್ನಿಂದ ರಕ್ಷಣೆ ಪಡೆಯುತ್ತೇವೆ ಅನ್ನುವ ಭರವಸೆಯನ್ನು ಹುಟ್ಟಿಸು. ಏವಂ ಸ್ತುತ ಹಿಸಾದೇವಿ, ಈ ರೀತಿ ಶರಣಂ ಭವಮೇ ದುರ್ಗೆ ಶರಣ್ಯೇ ಭಕ್ತವತ್ಸಲೇ, ನೀನು ಶರಣು ಬಂದವರಿಗೆ ಇಂಬು ನೀಡುವವಳು, ಭಕ್ತರನ್ನು ಒತ್ಸದಂತೆ ಮಗುವಿನಂತೆ ಪಾಲಿಸುವವಳು ಅನ್ನುವ ಶಕ್ತಿಯಿಂದಾಗಿ ದುರ್ಗತಿಗಳನ್ನು ಪರಿಹರಿಸುವವಳಾಗಿ ನಮಗೆ ಮನೆಯಾಗಿ ಒದಗು ಅಂತ ಈ ರೀತಿ ಸ್ತುತಿಸಲ್ಪಟ್ಟಾಗ ತಾಯಿ ಎದುರುಗೊಳ್ತಾಳೆ. ಎದುರುಗೊಡ್ಡು ಯುಧಿಷ್ಠಿರನನ್ನು ಈ ಮಾತುಗಳಿಂದ ಸಂತೈಸ್ತಾ ಹೋಗ್ತಾಳೆ. ಶೃಣುರಾಜನ್ ಮಹಾಬಾಹೋ ಮದೀಯಂ ವಚನಂ ವಿಭೋ, ನನ್ನ ಮಾತು ಕೇಳು. ಭವಿಷ್ಯತ್ಯ ಚಿರಾದೇವ ಸಂಗ್ರಾಮೇ ವಿಜಯಸ್ತವ, ಇನ್ನು ಕೆಲವೇ ಕಾಲದಲ್ಲಿ ನೀನು ಯುದ್ಧವನ್ನು ಗೆದ್ದು ನಿನ್ನ ರಾಜ್ಯವನ್ನು ಮರಳಿ ಪಡೆಯುವವನಿದ್ದಿ. ಮಮ ಪ್ರಸಾದಾದ್ ನಿರ್ಜಿತ್ಯ, ನನ್ನ ಅನುಗ್ರಹ ನಿನ್ನ ಮೇಲೆ ಇದೆ. ಹತ್ವಾ ಕೌರವವಾಹಿನೀ, ಶತ್ರುಗಳ ಸೇನೆಯನ್ನು ಸೆದೆಬಡೀತಿ. ರಾಜ್ಯಂ ನಿಷ್ಕಂಟಕಂ ಕೃತ್ವ, ರಾಜ್ಯಕ್ಕೆ ಮತ್ತೆ ಯಾವುದೇ ಥರದ ಮತ್ತೆ ಮುಳ್ಳುಗಳಿಲ್ಲದ ಕೊರತೆಗಳಿಲ್ಲದ ರೀತಿಯಲ್ಲಿ ನೀನು ಭೋಕ್ಷಸೆ ಮೇದಿನೀಂ ಪುನಃ, ಮತ್ತೆ ನೀನು ರಾಜ್ಯಭಾರವನ್ನು ಯಶಸ್ವಿಯಾಗಿ ಜನಮನದಲ್ಲೂ ಸರಿಯಾಗಿ ನೆಲೆಸಿ ಈ ಕಾರ್ಯವನ್ನು ಮಾಡ್ತಿ. ಅಂದರೆ ದುರುಳರ ಆಡಳಿತದಿಂದ ಬೇಸತ್ತು ನಾವು ಏನಾದರೂ ಒಳ್ಳೆಯ ರೀತಿಯಿಂದ ರಾಜ್ಯ ಬೇಕು, ಅಂತಹ ರಾಜ ಬೇಕು ಅಂತನ್ನುವ ಬಯಕೆ ಇದ್ದಾಗಲೂ ಈ ಪ್ರಾರ್ಥನೆಯನ್ನು ಮಾಡಿದರೆ ತಾಯಿಯದ್ದೇ ಮಾತು, ನಿಷ್ಕಂಟಕವಾದ ರಾಜ್ಯವನ್ನು ನಾನು ಉಂಟು ಮಾಡುತ್ತೇನೆ. ನಮ್ಮ ಸಂಪ್ರದಾಯ ಧರ್ಮಗಳನ್ನು ಉಳಿಸಿಕೊಳ್ಳುವ ಬಯಕೆ ಇದ್ದು ಅದಕ್ಕೆ ತೊಡಕುಂಟು ಮಾಡುವಂತಹ ದುರುಳರೇ ಅಧಿಕಾರದಲ್ಲಿ ಕುಳಿತಿದ್ದಾಗ ಅವರಿಂದ ನಮ್ಮನ್ನು ಪಾರು ಮಾಡಿಕೊಳ್ಳುವುದಕ್ಕೂ ಈ ಸ್ತೋತ್ರ ಅತ್ಯಂತ ಸೂಕ್ತವಾದದ್ದು. ಅದರ ಜೊತೆಗೆ ನಿನ್ನ ತಮ್ಮಂದಿರು ಜೊತೆಗೂಡಿ ಇಡೀ ದೇಶದ ಪ್ರೀತಿಯನ್ನು ನೀನು ಸಂಪಾದನೆ ಮಾಡ್ತಿ. ನನ್ನ ಅನುಗ್ರಹದಿಂದ ಕೇವಲ ಹೊರಗಿನ ಪ್ರೀತಿ ಮಾತ್ರ ಅಲ್ಲ, ನಿನ್ನವರಲ್ಲಿ ನಿನಗೆ ವಿಶೇಷವಾದ ಮಾನ್ಯತೆ ಇದೆ. ಸೌಖ್ಯಂ ಆರೋಗ್ಯಂ ಆಯುಹು ಭವಿಷ್ಯತಿ, ನಿನಗೆ ಒಳ್ಳೆಯ ಸೌಖ್ಯ ಸಿಗುತ್ತೆ. ದೇಹದಲ್ಲಿ ಯಾವುದೇ ಥರದ ಮಾನಸಿಕ ದೈಹಿಕವಾದ ತಪ್ಪುಗಳು ಮಾಡಿ ಏನೋ ಅವ್ಯವಸ್ಥೆ ಆಗಿದೆ ಅನ್ನುವಂಥ ಮಾನಸಿಕ ಕಿರಿಕಿರಿ ಅಥವಾ ಶಾರೀರಿಕವಾದ ಅನಾರೋಗ್ಯಕ್ಕೆ ಕಾರಣವಾದ ಯಾವುದೇ ಸಂಗತಿಗಳಿದ್ರೂ ಅದು ದೂರವಾಗುತ್ತೆ. ಯಾರು ಈ ಸ್ತೋತ್ರವನ್ನು ಲೋಕದಲ್ಲಿ ಮನಸ್ಸಿನಲ್ಲಿ ಕೊಳೆಯನ್ನು ಕಳೆದುಕೊಂಡು ಪ್ರಾರ್ಥಿಸುತ್ತಾರೋ ಅವರಲ್ಲೂ ನಾನು ತೇಷಾಂ ತುಷ್ಟಾ ಪ್ರದಾಸ್ಯಾಮಿ, ಅವರಲ್ಲೂ ತುಷ್ಟಿಗೊಂದು ನಾನು ಅವರಿಗೇನು ಬೇಕು, ರಾಜ್ಯಂ ಆಯುಹು ವಪುಹು ಸುತಂ, ಒಳ್ಳೆಯ ಶರೀರದಲ್ಲಿ ನೀರೋಗತೆ, ಒಳ್ಳೆಯ ಚುರುಕುತನ, ಅದಕ್ಕೆ ಬೇಕಾದ ಸಂಪತ್ತು, ಅದರ ಜೊತೆಗೆ ಅವರ ಮುಂದಿನ ಪೀಳಿಗೆ, ಇದಿಷ್ಟನ್ನು ಕೂಡ ನಾನು ಈ ಸ್ತುತಿಯನ್ನು ಯಾರು ಭಕ್ತಿಯಿಂದ ನಡೆಸ್ತಾರೋ ಅವರಿಗೆ ಕೊಡ್ತೇನೆ. ಅಟವ್ಯಾಂ ದುರ್ಗಕಾಂತಾರೆ ಪ್ರವಾಸೇ ನಗರೇ ವಾಪಿ ಸಂಗ್ರಾಮೇ ಶತ್ರು ಸಂಕಟೆ ಸಾಗರೇ ಗಹನೆ ಗಿರವು, ಯಾವುದೋ ಬೆಟ್ಟದಲ್ಲಿ, ಕಾಡಿನ ಮಧ್ಯದಲ್ಲಿ, ಸಮುದ್ರದ ನಡುವಿನಲ್ಲಿ, ಯುದ್ಧದ ಎಡೆಯಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲೂ ಕೂಡ ಯಾರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕೂಗಿ ಕರೆದು ಸ್ಮರಿಸುತ್ತಾರೋ ಅವರಿಗೆ ನೀನು ಹೇಗೆ ಸ್ಮರಿಸಿದ್ಯೋ ಹಾಗೆ ನನ್ನನ್ನು ಸ್ಮರಿಸಿದರೆ ಅವರಿಗೆ ಖಂಡಿತ ಅದರಿಂದ ಉತ್ತಮವಾದ ಪರಿಹಾರವನ್ನು ಅವರು ಕಾಣ್ತಾರೆ. ನತೇಶಾಂ ದುರ್ಲಭಂ ಕಿಂಚಿತ್, ಅವ್ರು ಏನು ಬಯಸ್ತಾರೋ ಅದನ್ನು ನಾನು ಒದಗಿಸ್ತೇನೆ ಅಂತ ಹೀಗೆ ಧೈರ್ಯದ ಮಾತುಗಳನ್ನಾಡಿ ಮತ್ಪ್ರಸಾದಾಚ್ಚವ ಸರ್ವಾನ್ ವಿರಾಟ ನಗರೇ ಸ್ಥಿತಾನ್, ನೀವು ವಿರಾಟ ನಗರದಲ್ಲಿ ಗೂಢವಾಗಿ ಇರಲಿಕ್ಕೆ ಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ಅನುಕೂಲತೆಗಳನ್ನು ನಾನು ಒದಗಿಸ್ತೇನೆ, ಯಾರಿಗೂ ನಿಮ್ಮ ಪರಿಚಯ ಆಗುವುದಿಲ್ಲ. ಈ ಮಾತನ್ನು ಸ್ವತಃ ಅಲ್ಲಿ ಹಿಂದೆ ಯಕ್ಷನೂ ಹೇಳಿದ್ದ. ಈಗ ತಾಯಿಯೇ ಈ ಮಾತನ್ನು ಹೇಳ್ತಾರೆ. ನಪ್ರಾಜ್ಞಸ್ಸಿಂತಿ ಕುರವಃ ನರಾವ ತನ್ನಿವಾಸಿನಃ, ಕೇವಲ ಅಲ್ಲಿಯವರಲ್ಲ, ಕುರುಗಳೇ ಸ್ವತಃ ಅಲ್ಲಿ ಬಂದರೂ ಕೂಡ ಯಾರಾದರೂ ಅತ್ಯಂತ ಗುಟ್ಟಾಗಿ ನಿಮ್ಮನ್ನು ಪರಿಚಯಿಸಿಕೊಳ್ಬೇಕು ಅಂತ ಬಂದಾಗಲೂ ನಿಮ್ಮನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಇತ್ಯುಕ್ತ್ವಾ ವರದಾ ದೇವಿ ಯುಧಿಷ್ಠಿರಮರಿಂದಮಂ, ಈ ರೀತಿ ಯುಧಿಷ್ಠಿರನ ಎದೆಯಲ್ಲಿ ಎದ್ದಿದ್ದ ಗೊಂದಲಗಳನ್ನೆಲ್ಲ ಪರಿಹರಿಸಿ ಮನಸ್ಸಿನಲ್ಲಿ ಪ್ರಸನ್ನತೆ ಉಂಟು ಮಾಡುವ ತನ್ನ ಪ್ರಸನ್ನ ರೂಪವನ್ನು ತೋರಿ ಮರೆಯಾದಳು ಅನ್ನುವಲ್ಲಿಗೆ ಈ ಅಧ್ಯಾಯದ 36ನೆಯ ಶ್ಲೋಕವು ಕೂಡ ಮುಕ್ತಾಯವಾಗುತ್ತೆ. ಇಲ್ಲಿ ಎಲ್ಲ ಕಡೆಯಲ್ಲಿ ಗಮನಿಸಬೇಕಾದದ್ದೇನು ಅಂತಂದರೆ, ದುರ್ಗಾ ಅನ್ನುವ ಶಬ್ದ ಅತ್ಯಂತ ತಾರಕವಾದ ನಾಮ. ಕಲೌ ದುರ್ಗಾ ವಿನಾಯಕವು ಅನ್ನುವ ಮಾತಿದೆ. ವಿಶೇಷವಾಗಿ ಕಲಿಯುಗದಲ್ಲಿ ಅಂದರೆ ಉಳಿದದ್ದು ಎಲ್ಲವೂ ಫಲಪ್ರದವೇ, ಆದರೆ ತಕ್ಷಣದ ಈಗಲೇ ನಮಗೆ ಒಂದು ಅನಿವಾರ್ಯವಾದ ದುಃಖವನ್ನು ಪರಿಹರಿಸಿಕೊಳ್ಳಿಕ್ಕಾಗದೇ ಇರುವ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಅತ್ಯಂತ ಎತ್ತರಕ್ಕೆ ಏರದೆ ಕೇವಲ ಒಂದು ಸಣ್ಣ ನಂಬಿಕೆಯಿಂದ ಪರಿಹಾರಕ್ಕಾಗಿ ಬಂದ ಹೊತ್ತಿನಲ್ಲಿ ಕೈ ಹಿಡಿಯುವ ಸುಂದರವಾದ ಶಕ್ತಿ ದುರ್ಗಾಶಕ್ತಿ. ಆ ಸ್ತುತಿಯನ್ನು ಇಲ್ಲಿ ಯಮಧರ್ಮನ ಅವತಾರವಾದ ಯುಧಿಷ್ಠಿರನೇ ಮಾಡಿ ಯುದ್ಧದಲ್ಲಿ ಸ್ಥಿರವಾದ ಜಯಶಾಲಿಯಾದ
ಅವರಿಗೆ ಬರಬಹುದಾದ ಎಲ್ಲ ಥರದ ಆಪತ್ತುಗಳನ್ನು ಕೂಡ ತಾಯಿ ಪರಿಹರಿಸಿದ್ಲು. ನಮ್ಮ ಬದುಕಿನಲ್ಲಿ ಬರಬಹುದಾದ ಇಂಥದ್ದೇ ನೂರಾರು ಥರದ ಕಷ್ಟ ಕೋಟಲೆಗಳನ್ನು ತಾಯಿ ಪರಿಹರಿಸ್ತಾಳೆ ಅನ್ನುವ ನಂಬಿಕೆಯಿಂದ ಈ ಸ್ತೋತ್ರವನ್ನು ಪಾರಾಯಣಿಸಿದ್ದಾದರೆ ನಮಗೆ ಬದುಕಿನಲ್ಲಿ ಖಂಡಿತ ಸರ್ವದಾ ಮಂಗಲ ಉಂಟಾಗುತ್ತೆ. ಇಂತಹ ಚಿಂತನೆ ನಮ್ಮಲ್ಲಿ ಇವತ್ತು ಯುವಜನರಲ್ಲಿ ಅತ್ಯಂತ ಹೆಚ್ಚು ಗಾಢವಾಗಿ ಮೂಡಬೇಕಾಗಿದೆ. ಯಾಕೆಂದರೆ ಹೆಚ್ಚು ಗೊಂದಲದಲ್ಲಿರುವವರು ಅವರೇ. ಎಳೆಯ ಮಕ್ಕಳಿಗೆ ಜವಾಬ್ದಾರಿಯ ತಲೆಬಿಸಿ ಇಲ್ಲ. ತುಂಬ ದೊಡ್ಡವರಿಗೆ ತಮ್ಮ ಅನುಭವದಿಂದ ಇದು ಹೀಗೆ ನಡೆದು ಹೋಗುತ್ತೆ, ಮತ್ತೆ ಸರಿ ಹೋಗ್ಬೋದು ಅಂತ ಹಳೆಯ ಘಟನೆಗಳಿಂದ ಅವರು ತಮ್ಮನ್ನು ತಾವು ಸ್ವಲ್ಪ ಆದರೂ ಸಮಾಧಾನ ಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದರೆ ನಡುವಯಸ್ಸಿನ ಮಂದಿಗೆ ತಮಗೆ ಹಿಂದಿನ ಅನುಭವ ಇಲ್ಲ, ಹೊಸತನ್ನು ಎದುರಿಸುವ ತಾಕತ್ತಿಲ್ಲ, ಗೊಂದಲದ ಗೂಡಾಗಿ ಹೇಗೆ ನಡೀಬೇಕು ಬದುಕಿನಲ್ಲಿ ಮುಂದೆ ಅಂತ ತಿಳಿಯದವರಿಗಾಗಿ ಮಾಡಿದ ಮಾತುಗಳ ಸಂಗ್ರಹವೆನ್ನುವಂತೆ ಈ ಸ್ತೋತ್ರ ಇದೆ. ಅಂತಹ ಸ್ತುತಿಯನ್ನು ಎಲ್ಲ ಸಜ್ಜನರು ಕೂಡ ಇದನ್ನು ಪಾರಾಯಣ ಮಾಡುವುದಕ್ಕಾಗಿ ಯಾವುದೇ ಬೇಲಿ ಇಲ್ಲ. ಹಾಡಬೇಕು ಅನ್ನುವ ಬಾಯಿ ಇದ್ದರೆ, ಹೇಳಬೇಕು ಅನ್ನುವ ಮನಸ್ಸಿದ್ದರೆ ಎಲ್ಲರೂ ಇದಕ್ಕೆ ಅರ್ಹರೇ. ಅಂತಹ ಸಕಲ ದುರಿತಗಳನ್ನು ಪರಿಹರಿಸುವ ಈ ಸ್ತೋತ್ರವನ್ನು ನಾವೆಲ್ಲರೂ ಪಾರಾಯಣ ಮಾಡಿ ದೇಶಕ್ಕೂ ಒಳ್ಳೆಯದಾಗಲಿ, ದೇಹಕ್ಕೂ ಒಳ್ಳೆಯದಾಗಲಿ, ದೇವರೂ ಪ್ರೀತನಾಗಲಿ ಅನ್ನುವ ಶ್ರದ್ಧೆಯನ್ನು ಉಳಿಸಿಕೊಳ್ಳುವಂತಾಗಲಿ. ಇಂತಹ ಶ್ರದ್ಧೆಯನ್ನು ಸಮಾಜದಲ್ಲಿ ಹುಟ್ಟು ಹಾಕಬೇಕು ಅನ್ನುವ ಅತ್ಯಂತ ಪ್ರಾಮಾಣಿಕ ಕಳಕಳಿಯಿಂದ ದೀಪಿಕಾ ವಿಜಯ್ ಆ ದಂಪತಿಗಳ ಮಕ್ಕಳಾದಂತಹ ಸಮತಾ ಮತ್ತು ಸಹನಾ ಇವರ ಜನ್ಮ ನಕ್ಷತ್ರದ ಪರವಾಗಿ ಈ ಸ್ತೋತ್ರದ ಚಿಂತನೆ ಒದಗಿ ಬಂದಿದೆ. ಅವರಿಗೂ ಅವರ ಸಮಸ್ತ ಪರಿವಾರಕ್ಕೂ ಕೂಡ ದುರ್ಗತಿಯನ್ನು ಪರಿಹರಿಸುವ ದುರ್ಗಾ ಮಾತೆ ಸರ್ವದಾ ರಕ್ಷೆಯನ್ನಿತ್ತು ಇದನ್ನು ಪಠಿಸಿದವರಿಗೂ ಕೇಳಿದವರಿಗೂ ಇನ್ನು 4 ಜನಕ್ಕೆ ಕೇಳಿ ಇಂತ ಮನದುಂಬಿ ಹರಸಿ ಅದನ್ನು ಹಬ್ಬಿಸಿದವರಿಗೂ ಭಗವಂತ ಸದಾ ಪ್ರೀತಿಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.